ಏನು ಗೊತ್ತಾ, ನೀನು ನನಗೆ ಇಷ್ಟ ಇಲ್ಲ ಅಂತ ಯಾರು ಡೈರೆಕ್ಟಾಗಿ ಹೇಳೋದಿಲ್ಲ. ಅದು ಬಿಟ್ಟು ಇಂಡೈರೆಕ್ಟ್ ವೇಯಲ್ಲಿ ನಿಮಗೆ ತಿಳಿಸ್ತಾರೆ. ಅದು ನೀವು ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂದರೆ, ಸರಿಯಾಗಿ ಟೈಮ್ ಕೊಡೋದಿಲ್ಲ, ಕಾಲ್ಗೆ ರೆಸ್ಪಾನ್ಸ್ ಇಲ್ಲ, ಮೆಸೇಜಸ್ಗೆ ಶಾರ್ಟ್ ರೀಪ್ಲೇ, ಆಮೇಲಿಂದ ಏನೋ ಎಲ್ಲದಕ್ಕೂ ಸಾರಿ ಅಂತ ಕೇಳಿಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ಸೇಮ್ ಥಿಂಗ್ ರಿಪೀಟ್ ಮಾಡೋದು. ಸೊ ಯಾರೇ ಇರಲಿ, ನೀನು ನನಗೆ ರೆಸ್ಪೆಕ್ಟ್ ಕೊಡು, ವ್ಯಾಲ್ಯೂ ಕೊಡು, ನಿನ್ನ ಲೈಫಲ್ಲಿ ನನಗೆ ಇಂಪಾರ್ಟೆನ್ಸ್ ಕೊಡು ಅಂತ ಭಿಕ್ಷೆ ಕೇಳೋ ಅವಶ್ಯಕತೆ ಇರೋದಿಲ್ಲ. ಯಾರಿಗೆ ಯಾರು ಬೇಕು ಅವರಿಗೋಸ್ಕರ ಅವರು ಪ್ರತಿಯೊಂದು ಅಡ್ಜಸ್ಟ್ಮೆಂಟ್, ಕಾಂಪ್ರಮೈಸ್ ಎಲ್ಲಾನು ಮಾಡ್ತಾರೆ. ಅದು ಕೇಳ್ಕೊಂಡು ಪಡ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಸೊ ಯಾರ ಜೊತೆನೂ ಫೋರ್ಸ್ಫುಲಿ ಅವ್ರ ಮನಸ್ಸಿಲ್ಲದೆ ಅವ್ರ ಹಿಂದೆ ಬೀಳೋದು, ನಿನ್ನ ಟೈಮ್ ಕೊಡು, ನನ್ನ ಜೊತೆ ಮಾತಾಡು, ಇಲ್ಲ ತುಂಬಾ ಫೋರ್ಸ್ ಮಾಡಬೇಡಿ. ಒಂದ್ಸಲ ಕೇಳಿ, 2 ಸಲ ಕೇಳಿ, ಇಲ್ಲ ಅಂತಂದರೆ ಅವ್ರಿಗೆ ದೊಡ್ಡ ನಮಸ್ಕಾರ ಹೇಳಿ ನಿಮ್ಮ ಪಾಡಿ ನೀವು ಹೋಗ್ಬಿಡಿ. ಯಾಕಂತಂದರೆ ಸ್ಟಾರ್ಟಿಂಗಲ್ಲೇ ಅರ್ಥ ಆದಾಗ ಬಿಟ್ಟು ತಂತ ಇರೋದು ತುಂಬ ಒಳ್ಳೆಯದು. ಯಾಕಂದರೆ ಇನ್ನೂ ಹೆಚ್ಚು ಟೈಮ್ ಕೊಟ್ಟು